ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನಾವೊಂದು ಫಂಕ್ಷನ್ಗೆ ಹೋಗಿ ವಾಪಸ್ ಮನೆ ಕಡೆ ಹೊರಡ್ತಾ ಇದ್ದೀವಿ. ಒಂದು ಉಪನಯನ ಇತ್ತು, ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಇವಳು ನೋಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸುಮ್ಮನೆ ಕುತ್ಕೊಂಡಿದ್ದಾಳೆ. ಇನ್ನು ನಿದ್ದೆ ಬರ್ತಾ ಇದೆಯಂತೆ ಅವಳಿಗೆ, ಬಟ್ ನಿದ್ದೆ ಮಾಡ್ತಾ ಇಲ್ಲ. ಇವರಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಬರೋಕ್ಕೆ ಅಂತ ಹೋಗಿದ್ದಾರೆ. ಹಾಗೆ ನಾವಿಲ್ಲಿ ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ವ್ಲಾಗ್ ಕೂಡ ಇವಾಗ ಶುರು ಮಾಡಿಕೊಂಡೆ. ಬನ್ನಿ, ಮನೆಗೆ ಹೋದ್ಮೇಲೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಸಿಕ್ಕಾಪಟ್ಟೆ ಬಿಸಿಲು, ಆಯಿತಾ. ಈ ಬಿಸಿಲಿಗೆ ಎಲ್ಲಾದರೂ ಫಂಕ್ಷನ್ಗೆ ಹೋದ್ರಂತೂ ತುಂಬ ಸುಸ್ತಂತ ಅನ್ನಿಸ್ಬಿಡುತ್ತೆ. ಬಿಕಾಸ್ ಅಷ್ಟು ಸೆಕೆ ಅಂತನೋ ಏನೋ ಗೊತ್ತಿಲ್ಲ. ಏನೋ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದಿದ್ದ ತಕ್ಷಣ ಸುಮ್ಮನೆ ಮಲ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ, ಆ ಥರ ಆಗಿದೆ. ಆ್ಯಂಡ್ ಇವತ್ತು ಸಂಡೇ ಬೇರೆ, ಸೊ ಹಾಗಾಗಿ ಫುಲ್ ಖಾಲಿ ಇದೆ. ನಿಮಗೆ ಈ ಪುತ್ತೂರು ದರ್ಬೆ ರೋಡಲ್ಲೆಲ್ಲ ಸೈಡೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು, ಆ ಥರ ಇದೆ. ಬಟ್ ಇಲ್ಲ ಅಂತಂದರೆ ವೀಕ್ ಡೇಸ್ ಅಂತಂದರೆ ಪಾರ್ಕ್ ಮಾಡೋಕ್ಕೇ ಆಗಲ್ಲ. ಸೊ ಟ್ರಾಫಿಕ್ ಪೊಲೀಸವ್ರು ಬಂದುಬಿಟ್ಟು ಫೈನ್ ಹಾಕ್ಬಿಡ್ತಾರೆ ಅಷ್ಟೇ, ನಿಲ್ಸೋಕ್ಕೆ ಆಗಲ್ಲ. ಬಟ್ ಇವತ್ತು ತುಂಬ ಖಾಲಿ ಇದೆ ರೋಡೆಲ್ಲ, ಹಾಗೆ ಅಷ್ಟೇ. ಹಾಗೆ ಅಮ್ಮ ಅಪ್ಪ ಎಲ್ಲ ಸಿಕ್ಕಿದ್ರು, ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾವು ಕೂಡ ಹೊರಟ್ವಿ ಬೇಗನೆ ಊಟ ಮಾಡಿಕೊಂಡು. ಇನ್ನು ಮನೆಗೆ ಹೋಗಿ ಸ್ವಲ್ಪ ಕೆಲಸಗಳೆಲ್ಲ ಇದೆ ಅಂತೆ ಹಂಗೆ ಹೇಳ್ತಾಯಿದ್ರು. ಸೊ ಬನ್ನಿ, ಮನೆಗೆ ಹೋದ್ಮೇಲೆ ನಾನು ಮತ್ತೆ ಮೇ ಬಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಹೋಗ್ತಾ ಏನಾದರೂ ಇದ್ದರೆ ಅವಾಗ ವಿಡಿಯೋನ ಶೇರ್ ಮಾಡ್ತೀನಿ, ಆಯಿತಾ. ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ಸಿಟ್ಟು ಬರುತ್ತೆ, ಬಟ್ ನಿದ್ದೆ ಮಾಡು ಅಂತಂದರೆ ಅದು ಮಾಡಲ್ಲ. ಫ್ರೆಂಡ್ಸ್, ಹಾಗೆ ಮತ್ತೆ ಇವಾಗ ನಾನು ಮನೆಗೆ ಬಂದ ನಂತರ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಾರಲ್ಲಿ ಬರ್ತಾನೆ, ಪಾಪು ಕೂಡ ಮಲ್ಕೊಂಡಿದ್ಲು. ಹಾಗೆ ಅವಳು ಒಂದು ಚಿಕ್ಕ ನಿದ್ದೆ ಆಗಿ ಎದ್ದು ಇವಾಗ ಆಟ ಆಡೋಣ ಅಂತ ಹೊರಗಡೆ ಬಂದಿದ್ದೀವಿ. ನಾನು ಕೂಡ ಗಿಡಕ್ಕೆ ನೀರು ಹಾಕಿರಲಿಲ್ಲ. ನಿನ್ನೆ ಕೂಡ ಬೇರೆ ಹೋಗೋಕ್ಕಿತ್ತು ಅಂತ ಹೇಳ್ಬಿಟ್ಟು ನಿನ್ನೆ ಸಂಜೆ ಕೂಡ ನೀರು ಹಾಕೋಕ್ಕಾಗಿರಲಿಲ್ಲ. ಸರಿ, ಇವತ್ತು ಹಾಕದೇ ಇದ್ದರೆ ಗಿಡ ಎಲ್ಲ ಬಾಡೆ ಹೋಗ್ಬಿಡತ್ತೆ ಅಂತ ಹೇಳಿ ಇವಾಗ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಆಲ್ರೆಡಿ ಒಂದೆರಡು ಗಿಡ ಅಂತೂ ಪಾಪ ಬಾಡೆ ಹೋಗ್ಬಿಟ್ಟಿತ್ತು. ಇವಾಗಿನ ಬಿಸಿಲಿಗಂತೂ ಈ ಥರ ಗ್ರೋ ಬ್ಯಾಗಲ್ಲಿ ಅಥವಾ ಪಾಟ್ಗಳಲ್ಲಿರೋದಕ್ಕಂತೂ ಕರೆಕ್ಟ್ ಟೈಮ್ಗೆ ನೀರು ಹಾಕದೇ ಇದ್ದರೆ ಫುಲ್ ಬಾಡೆ ಹೋಗ್ಬಿಡುತ್ತೆ. ಹಾಗೆ ಮಾತಾಡ್ಕೊಂಡು ಇವಾಗ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿ ಕೇಳಿದರೆ, ನೀವು ನಿಮ್ಮ ಮಗಳನ್ನು LKG ಅಥವಾ ನರ್ಸರಿಗೆ ಹಾಕಿದ್ದೀರಾ ಇನ್ನು ನೆಕ್ಸ್ಟ್ ಇಯರಿಂದ ಅಂತ ಹೇಳಿಬಿಟ್ಟು ಕೇಳಿದ್ರಿ. ಒಂದಿಷ್ಟು ಕ್ವೆಶನ್ಸ್ ಕೂಡ ಇದೆ, ಸೊ ಅದಕ್ಕೆಲ್ಲ ಈ ವ್ಲಾಗಲ್ಲೇ ಆನ್ಸರ್ ಮಾಡೋಣ. ವ್ಲಾಗ್ ಕಂಟಿನ್ಯೂ ಆಗ್ತಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಪಾಪುನ ನೆಕ್ಸ್ಟ್ ಇಯರ್ ಅಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಜೂನಿಂದ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆವಾಗಿಂದ KG ಅಥವಾ ನರ್ಸರಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಅಡ್ಮಿಷನ್ ಅಂತೇನು ಆ್ಯಕ್ಚುಲ್ ಪ್ರೋಸೆಸ್ ಏನೂ ಆಗಿಲ್ಲ, ಜಸ್ಟ್ ಒಮ್ಮೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದಿದ್ದೀವಿ, ಏನು ಎತ್ತಾ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಟೈಮಿಂಗ್ಸ್ ಅದು ಇದೆಲ್ಲ ಕೇಳಿಕೊಂಡು ಅಷ್ಟೇನೆ. ಸೊ ಅದಾಗಿ ಇವಾಗ ಇನ್ನು ಟೈಮ್ ಇದೆಯಲ್ವಾ, ಸೊ ಆರಾಮ್ಸೆ ಹೋಗ್ಬೋದು. ಆ್ಯಂಡ್ ಅವಳಿಗೆ ಇನ್ನೂ 3 ಇಯರ್ಸು 3.3 ಆಗುತ್ತೆ ಆಲ್ಮೋಸ್ಟು ಜೂನ್ ಆಗಬೇಕಾದ್ರೇ. ಸೊ ಜಾಸ್ತಿ ಏನು ಪ್ರೆಷರ್ ಹಾಕ್ಬಿಟ್ಟು ಕಳ್ಸೋದು ಆ ಥರ ಎಲ್ಲ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಸೊ ಆ ಒಂದು ಅದಕ್ಕೋಸ್ಕರ ಇನ್ನು KG ಅಲ್ವಾ, ಸೊ ಆರಾಮ್ಸೆ ಸ್ವಲ್ಪ ಇದರಲ್ಲಿ ಇರಲಿ ಅಂತ ನನ್ನ ಅಭಿಪ್ರಾಯ. ಹಾಗೆ ಬಟ್ ಸ್ಕೂಲ್ಗೆ ಒಂದು ಹಾಫ್ ಡೇ ಹೋಗಿಬಿಟ್ಟು ಅವ್ಳಿಗೂ ಒಂದು ಸ್ವಲ್ಪ ಅಭ್ಯಾಸ ಆಗಲಿ ಅನ್ನೋದು ಕೂಡ ಒಂದು ಇದೆ ಮನಸ್ಸಲ್ಲಿ. ಇಲ್ಲ ಅಂತಂದರೆ ಸಡನ್ನಾಗಿ LKGಗೆ ಹಾಕಿದ್ರೆ ಆಮೇಲೆ ಬೇರೆ ಮಕ್ಕಳ ಜೊತೆಗೆ ಮಿಂಗಲ್ ಆಗೋದು ಒಂದು ಸ್ವಲ್ಪ ಕಷ್ಟ. ಅದ್ರ ಜೊತೆಗೆ ಸೊ ಎಲ್ಲ ಬೇರೆ ಮಕ್ಕಳು ಕೂಡ ಒಂದು ಸೆಟ್ ಆಗಿರ್ತಾರೆ ನೋಡಿ. ಯೂಶ್ವಲಿ ಸಡನ್ನಾಗಿ ಅವ್ಳಿಗೂ ಕಷ್ಟ ಅಂತ ಅನ್ನಿಸ್ಬಾರ್ದು. ಸಡನ್ನಾಗಿ ಡೈರೆಕ್ಟಾಗಿ LKGಗೆ ಹಾಕಿದ್ರೆ ಅವ್ರಿಗೂ ಸ್ವಲ್ಪ ಬರೆಯೋಕ್ಕೆ ಅದು ಇದು ಎಲ್ಲ ಹೇಳ್ಕೊಟ್ಟಿರ್ತಾರೆ. ನಾವು ಮನೆಯಲ್ಲಿ ಏನೇ ಹೇಳ್ಕೊಟ್ರು ಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಡೋದಕ್ಕೂ ತುಂಬ ಡಿಫರೆನ್ಸ್ ಇದೆ, ಗೊತ್ತಿರ್ಬೋದು ನಿಮಗೆ. ನಾವು 10 ಸತಿ ಹೇಳ್ಕೊಟ್ರೆ ಟೀಚರ್ 1 ಸತಿ ಹೇಳ್ಕೊಟ್ರೆ ಅರ್ಥ ಆಗುತ್ತೆ. ಸೊ ಆ ಥರ ಅವ್ಳಿಗೂ ಅಷ್ಟೇ ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಅಥವಾ ಸ್ಕೂಲ್ ಅನ್ನೋದು ಯಾವ ರೀತಿ ಇರುತ್ತೆ ಆ್ಯಂಡ್ ಎಲ್ಲ ಮಕ್ಕಳ ಜೊತೆಗೆ ಬೆರೆತು ಆಟ ಆಡೋದು ಅದೆಲ್ಲನೂ ಗೊತ್ತಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಆಗ. ಆ್ಯಂಡ್ ಅದ್ರ ಜೊತೆಗೆ ಒಂದು ಕ್ವೆಶನ್ ಕೇಳಿದ್ದಾರೆ, ಈ KG LKG UKG ಆ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಆ್ಯಂಡ್ ನಾನು ಹೇಳಿದೆ ಅಲ್ವಾ, ಸೊ ಬೇಸಿಕ್ಸ್ ಏನಿದೆ ಅದು ಅರ್ಥ ಆಗೋದಕ್ಕೆ ಖಂಡಿತವಾಗ್ಲೂ ಕಳಿಸ್ಬೇಕು. ಅವಾಗ ಅವ್ರಿಗೂ ಗೊತ್ತಾಗುತ್ತೆ. ಈ ಸಡನ್ನಾಗಿ ನಾವು ನಮ್ಮ ಕಾಲದಲ್ಲೆಲ್ಲ ಹೆಂಗಿತ್ತು ನೋಡಿ, ಅಂಗನವಾಡಿಗೆ ಹೋಗ್ಬಿಟ್ಟು ಆಮೇಲೆ ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋ ಥರ, ಆ ಥರ ಹೋದ್ರೇ ಇವಾಗ ಅದು ತುಂಬ ಕಷ್ಟ ಇದೆ. ಬಿಕಾಸ್ 1ನೇ ಕ್ಲಾಸ್ಗೂ ಎಷ್ಟೊಂದು ಹೆವಿ ಪೋರ್ಷನ್ಸ್ ಇದೆ. ಸೊ ಅದೆಲ್ಲ ಸಡನ್ನಾಗಿ ಅರ್ಥ ಆಗೋಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ. ಒಂದು ಸರಿ ಮಕ್ಕಳ ಮನಸ್ಸಲ್ಲಿ ಇದು ಕಷ್ಟ ಇದೆ ಅಂತ ಅನಿಸ್ಬಿಟ್ರೆ ಆಮೇಲೆ ಅದು ಹಂಗೆ ಉಳ್ಕೊಂಡ್ಬಿಡತ್ತೆ, ಆಯಿತಾ. ನನಗಿದು ಗೊತ್ತಾಗಲ್ಲ, ನನಗಿದು ಕಷ್ಟ ಇದೆ ಅನ್ನೋದನ್ನು ಆ ಥರ ಆಗುತ್ತೆ. ಹಾಗಾಗಿ ನನಗೇನು ಅನಿಸುತ್ತೆ ಅಂತಂದರೆ, ಇವಾಗಿನ ಸದ್ಯದ ಏನು ಕಾಲಕ್ಕೆ ಹೆಂಗೆ ಅನಿಸುತ್ತೆ ಅಂತಂದರೆ LKG UKG ಬೇಕು. ಇಲ್ಲಾಂತಂದರೆ ಮಕ್ಕಳಿಗೆ ಡೈರೆಕ್ಟ್ 1ನೇ ಕ್ಲಾಸ್ಗೆ ಹಾಕಿದ್ರೆ ಇವಾಗಿನ ಸಿಲೆಬಸ್ಸಲ್ಲಿ ಅದನ್ನು ಅವಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ನಿಸ್ಬಿಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಡಿಪೆಂಡ್ಸ್, LKG UKGನೇ ಆಗಬೇಕು ಅಂತೆಲ್ಲ. ನಿಮ್ಮ ಮನೆ ಹತ್ರನೂ ಅಂಗನವಾಡಿ ಇದ್ದರೆ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಅಲ್ಲಿಗೂ ಹೋಗ್ಬೋದು. ಈ LKG UKGನೇ ಆಗಬೇಕು ಅಂತ ಏನೂ ಇಲ್ಲ. ಅವ್ರಿಗೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋದಕ್ಕೆ ಏನು ಬೇಸಿಕ್ಸ್ ಗೊತ್ತಿರಬೇಕು ಅದು ಗೊತ್ತಾದರೆ ಸಾಕು ನನ್ನ ಪ್ರಕಾರ. ಪುದೀನ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ. ನಾಳೆ ಏನಾದರೂ ಮಾಡಬೇಕು ಈ ಪುದೀನ ಸೊಪ್ಪನ್ನೇ ಕಟ್ ಮಾಡಿಬಿಟ್ಟು. ಏನು ಮಾಡೋಣ, ಪುದೀನ ಜ್ಯೂಸ್ ಮಾಡ್ಕೊಡ್ತೀನಿ ನನ್ನ ಗಂಡಂಗೆ.
ನನ್ನ ಗಂಡಂಗೆ ಪುದೀನ ಜ್ಯೂಸ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಈ ಬಿಸಿಲಿಗೆ ಚೆನ್ನಾಗಿರುತ್ತೆ. ಕುಡಿತೀರಾ ಮಾಡಿಕೊಟ್ರೆ? ಗಮ್ಮಂತಿದೆ. ಆಹಾ, ಪುದೀನ ಹಾಕಿ ಪಲಾವ್ ಮಾಡ್ಬೋದು, ಇಲ್ಲಾಂದರೆ ನಾನು ಬೋಂಡ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅದೇ ಮಾಡ್ತೀನಿ. ಆಲೂ ಬೋಂಡಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಏನಂತಂದರೆ LKG UKG ಹೋಗೋದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಇಲ್ಲ ಅಂತಂದರೆ ಏನಾಗುತ್ತೆ, ಕೆಲವೊಂದು ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸ್ಕೂಲ್ಗೆ ಹೋಗೋದು, ಕೆಲವೊಬ್ರಿಗೆ ಇಷ್ಟನೇ ಇರಲ್ಲ ಕೆಲವೊಂದು ಮಕ್ಕಳಿಗೆ. ಸೊ ಆ ರೀತಿ ಇರೋವಾಗ ತುಂಬ ಫೋರ್ಸ್ಫುಲಿ ಕಳಿಸೋದು ಕೂಡ ಅಷ್ಟು ಸರಿಯಲ್ಲ. ಒಂದು ಸ್ವಲ್ಪ 1ನೇ ಕ್ಲಾಸ್ ಹತ್ತಿರ ಏಜ್ ಬರೋವಾಗ ಅವ್ರಿಗೂ ಅನಿಸುತ್ತೆ, ಓಕೆ ನಾನು ಸ್ಕೂಲ್ಗೆ ಹೋಗಬೇಕು, ಎಲ್ಲ ಮಕ್ಕಳು ಹೋಗ್ತಾರೆ ಅನ್ನೋದೆಲ್ಲ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ. ಸೊ ಆ ಥರ ಇದ್ದಾಗ ಅವ್ರಿಗೇನೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಬಟ್ ನಾವೇನೇ ತುಂಬ ಚಿಕ್ಕವರಿದ್ದಾಗಲೇ ಫೋರ್ಸ್ಫುಲಿ ಕಳಿಸೋದು ಕೂಡ ಅಷ್ಟು ಸರಿಯಲ್ಲ. ಅವರ ಮೆಂಟಲ್ ಹೆಲ್ತ್ಗೂ ಅದು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇವಾಗಿನ ಎಜುಕೇಷನ್ ಸಿಸ್ಟಮ್ ನೋಡಿದ್ರೆ ಸಿಕ್ಕಾಪಟ್ಟೆ ಪೋರ್ಷನ್ಸ್ ಇರುತ್ತೆ. ಪುಟ್ಟ ಮಕ್ಳಿಗೇ ಅದು ಇದು ಲ್ಯಾಂಗ್ವೇಜ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬುಕ್ಸು ಎಲ್ಲನೂ ನೋಡಿದ್ರಂತೂ ಸಿಕ್ಕಾಪಟ್ಟೆನೇ ಇದೆ. ಸೊ ಅದೆಲ್ಲನೂ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ಇನ್ನೂ ಒಂದಷ್ಟು ಪೇರೆಂಟ್ಸ್ ಏನಂತಂದರೆ, ಸೊ ಬೇರೆಯವ್ರ ಮಕ್ಕಳು ಆ ಸ್ಕೂಲ್ಗೆ ಹೋಗ್ತಾರೆ ಅಥವಾ ಬೇರೆಯವ್ರ ಮಕ್ಕಳು ಆ ಕ್ಲಾಸಸ್ಗೆಲ್ಲ ಹೋಗ್ತಾರೆ, ನಮ್ಮ ಮಗಳೂ ಅಲ್ಲೇ ಹಾಕೋಣ, ನಮ್ಮ ಮಗಳೂ ಆ ಕ್ಲಾಸಸ್ಗೆಲ್ಲ ಹಾಕೋಣ ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ಬಟ್ ಆ ಥರ ಅಂತೂ ಮಾಡಬಾರ್ದು. ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ನಮ್ಮ ಒತ್ತಾಯಕ್ಕೋಸ್ಕರ ಅವರನ್ನು ಯಾವುದ್ಯಾವುದೋ ಕ್ಲಾಸಸ್ಗಾಗಿರ್ಬೋದು ಅದಕ್ಕೆಲ್ಲ ಕಳಿಸೋದಷ್ಟು ಒಳ್ಳೆಯದಲ್ಲ. ಆ್ಯಂಡ್ ಅದು ಆ್ಯಕ್ಚುಲಿ ಬ್ಯಾಡ್ ಪೇರೆಂಟಿಂಗ್ ನನ್ನ ಪ್ರಕಾರ. ಸುಮ್ಮನೆ ಫೋರ್ಸ್ ಮಾಡಿ ಕಳಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಸುಮ್ಮನೆ ಅವ್ರಿಗೂ ಸ್ಟ್ರೆಸ್ಸು. ಹಾಗೆ ಇನ್ನೂ ಒಂದು ಕೇಳಿರೋದೇನು ಅಂತಂದರೆ, ಹಳ್ಳಿ ಮಕ್ಳಿಗೂ ಸಿಟಿ ಮಕ್ಳಿಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಒಂದಷ್ಟು ವ್ಯತ್ಯಾಸ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಸಿಟಿನಲ್ಲಿ ಬೆಳೆದಿರೋ ಮಕ್ಕಳದ್ದು ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಆ್ಯಂಡ್ ಅವರು ಇರುವಂಥ ವಾತಾವರಣನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಳ್ಳಿನಲ್ಲಿರೋರು ಸ್ವಲ್ಪ ಸಾಫ್ಟ್ ಆಗಿರ್ತಾರೆ ಎಷ್ಟೊಂದು ಮಕ್ಕಳು ನಾನು ನೋಡಿರೋ ಪ್ರಕಾರ. ಬಟ್ ಹಂಗಂತ ಹೇಳ್ಬಿಟ್ಟು ಅವರು ಯಾವ ಕೆಲಸ ಮಾಡೋದಕ್ಕೂ ಅವ್ರಿಗೊಂದು ಇದಿರುತ್ತೆ, ಅದು ಬೇಡ ಇದು ಬೇಡ ಆ ಥರ ಎಲ್ಲ ಮಾಡಲ್ಲ. ತುಂಬ ಚೆನ್ನಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಆಯಿತಾ. ಸಿಟಿ ಮಕ್ಕಳು ಅದೇ ಮಕ್ಳ ಥರ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಡಿಮೆ ನಾನು ನೋಡಿರೋದು. ಅವ್ರೇನು ಬೇಕು ಅದೇ ಕೊಡಬೇಕು, ಅದೇ ಥರ ಇರ್ತಾರೆ. ಸ್ವಲ್ಪ ಅಡ್ಜಸ್ಟ್ ಆಗೋದು ಕಡಿಮೆ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಅದು ಅವರು ಬೆಳೆದಿರೋಂಥ ಎನ್ವಿರಾನ್ಮೆಂಟ್ ಕೂಡ ಅದಕ್ಕೆ ಇನ್ಫ್ಲುಯೆನ್ಸ್ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಹಾಗೆಯೇ ಸಿಟಿನಲ್ಲಿ ಬೆಳೆಯುವಂಥ ಮಕ್ಕಳು, ಸಿಟಿ ಮಕ್ಳಿಗೆ ತುಂಬ ಮಾತಾಡುವಂಥ ಶೈಲಿನೇ ತುಂಬ ಡಿಫ್ರೆನ್ಸ್ ಇರುತ್ತೆ ಹಳ್ಳಿಯವರು ಮಕ್ಕಳು ಮಾತಾಡುವಂಥ ಶೈಲಿ. ಬಿಕಾಸ್ ಅವ್ರು ಹೋಗುವಂಥ ಸ್ಕೂಲ್ಸ್ ಆಗಿರ್ಬೋದು, ಅವ್ರಿರುವಂಥ ಎನ್ವಿರಾನ್ಮೆಂಟ್, ಆ ಸಿಟಿ ಲೈಫ್ ಸ್ಟೈಲ್ ಆಗಿರ್ಬೋದು, ಇದೆಲ್ಲ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ, ಮ್ಯಾಟರ್ ಆಗುತ್ತೆ. ಆ್ಯಂಡ್ ಹಳ್ಳಿನಲ್ಲೂ ಅಷ್ಟೇ ಅದು ಡಿಫ್ರೆನ್ಸ್ ಇರುತ್ತೆ ಕೆಲವೊಂದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ಹೇಳ್ಕೊಡ್ತೀವಿ, ಯಾವ ರೀತಿ ಮಾತಾಡೋದನ್ನು ಕಲಿಸ್ತೀವಿ, ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಮಕ್ಕಳ ಎದುರುಗಡೆ, ಅಟ್ ದ ಎಂಡ್ ಆಫ್ ದ ಡೇ ಅದು ಮಾತ್ರ ಮ್ಯಾಟರ್ ಆಗುತ್ತೆ ಆಯಿತಾ. ಹಳ್ಳಿ ಸಿಟಿ ಅನ್ನೋದು ಬರೋದೇ ಇಲ್ಲ ಅಷ್ಟರಲ್ಲಿ, ಓಕೆನಾ. ಸೊ ಒಂದು ಅಪ್ಪ ಅಮ್ಮ ಆ್ಯಸ್ ಅ ಪೇರೆಂಟ್ಸ್ ಯಾವ ರೀತಿ ಮಕ್ಕಳನ್ನ ಬೆಳೆಸ್ತಾರೆ, ಯಾವ ರೀತಿ ಒಳ್ಳೆ ಬುದ್ಧಿನ ಹೇಳ್ಕೊಡ್ತಾರೆ ಅನ್ನೋದು ಮ್ಯಾಟರ್ ಆಗೋದು. ಸೊ ಅದು ನೀವು ಸಿಟಿನಲ್ಲಿರಲಿ ಹಳ್ಳಿನಲ್ಲಿರಲಿ. ಸೊ ನನ್ನ ಪ್ರಕಾರ ಆ ಥರ. ಬಟ್ ಡಿಫ್ರೆನ್ಸ್ ಅಂತ ಅಂದರೆ ಈ ಥರ ಕೆಲವೊಂದಷ್ಟು ಇರುತ್ತೆ. ಸೊ ಕೆಲವೊಂದು ಶಾರ್ಪ್ ಆಗಿರ್ತಾರೆ ಸಿಟಿ ಮಕ್ಕಳು. ಲೈಕ್ ಒಂದಷ್ಟು ಅವರ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ನಿಮಗೆ ಸಿಟಿನಲ್ಲಿ ಕಂಪೇರ್ ಮಾಡಿದ್ರೆ ಹಳ್ಳಿನಲ್ಲಿ ಎಜುಕೇಷನ್ ಸಿಸ್ಟಮ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಸಿಟಿನಲ್ಲಿ ನಿಮಗೆ ಎಷ್ಟೊಂದು ಬೇರೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರುತ್ತೆ, CBSEನೋ ಅಥವಾ ಇನ್ನೂ ಒಂದಷ್ಟು ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಹಳ್ಳಿನಲ್ಲಿ ಅಷ್ಟೊಂದು ಇರೋ ಆಪ್ಷನ್ಸ್ ಇರೋಲ್ಲ. ಅದಕ್ಕೆ ತಕ್ಕಂಗೆ ಸಿಲೆಬಸ್ ಕೂಡ ವ್ಯತ್ಯಾಸ ಇರುತ್ತೆ ಖಂಡಿತವಾಗ್ಲೂ. ಸೊ ಹಾಗಾಗಿ ಒಂದಷ್ಟು ಅಲ್ಲಿ ಕೂಡ ಡಿಫ್ರೆನ್ಸ್ ಇರುತ್ತೆ ಮಕ್ಕಳಲ್ಲಿ ಕಂಪೇರ್ ಮಾಡಿದ್ರೆ. ಬಟ್ ಎಲ್ಲದಕ್ಕಿಂತ ಮುಖ್ಯ ನಾನು ಹೇಳೋದು, ಅವ್ರು ಮಾತಾಡೋ ಶೈಲಿ, ಅವರ ಒಂದು ಬಿಹೇವಿಯರ್ ಇರುತ್ತಲ್ವ, ಸೊ ಅದು ಅವರ ಡೆವಲಪ್ಮೆಂಟ್ಗೆ ತುಂಬಾ ಮುಖ್ಯವಾಗಿರೋದು. ಅದನ್ನು ಆ್ಯಸ್ ಅ ಪೇರೆಂಟ್ಸ್ ನಾವೇ ಹೇಳ್ಕೊಡ್ಬೇಕಾಗತ್ತೆ. ಇಲ್ಲಿ ನಾನು ಹಳ್ಳಿ ಮಕ್ಕಳು ಸಿಟಿ ಮಕ್ಕಳು ಇವರೇ ಬೆಸ್ಟು ಅವರೇ ಬೆಸ್ಟು ಅಂತ ಹೇಳ್ತಾ ಇರೋದಲ್ಲ. ಎರಡೂ ಸೈಡಲ್ಲೂ ಪಾಸಿಟಿವ್ನೂ ಇರುತ್ತೆ, ನೆಗೆಟಿವ್ ಕೂಡ ಇರುತ್ತೆ. ಯಾವುದೇ ಒಂದು ಟಾಪಿಕಲ್ಲೂ ಅಷ್ಟೇ ಅಲ್ವಾ, ನನ್ನ ಪರ್ಸ್ನಲ್ ಒಪಿನಿಯನನ್ನು ನಾನು ಶೇರ್ ಮಾಡಿರೋದು ಅಷ್ಟೇ. ಹಾಗೆ ಇದೇನು ಪರ್ಸ್ನಲ್ ಆಗಿ ತೊಗೊಂಡು ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಬರಬೇಡಿ ಆಮೇಲೆ. ಆ್ಯಂಡ್ ಎಲ್ಲರ ಒಪಿನಿಯನು ತುಂಬಾ ಡಿಫ್ರೆನ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಸರಿ ಅಂತ ಅನಿಸುತ್ತೆ. ಸೊ ಅದನ್ನು ನಾವೆಲ್ಲರ ಒಪಿನಿಯನನ್ನು ಒಂದೇ ರೀತಿ ತೊಗೊಂಡೋಗೋಕ್ಕೂ ಆಗಲ್ಲ. ಸೊ ಹಾಗೆ ಆ್ಯಂಡ್ ನಿಮ್ಮ ಒಪಿನಿಯನನ್ನು ಖಂಡಿತವಾಗ್ಲೂ ನೀವು ಶೇರ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಆಯಿತಾ. ನನಗೇನು ಅನ್ನಿಸ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋದಾದರೆ ಇನ್ನೂ ಒಂದಷ್ಟು ವಿಷಯಗಳಿದೆ. ಸೊ ನಾನು ಒಂದು ಸ್ವಲ್ಪ ಇಲ್ಲಿ ಶೇರ್ ಮಾಡಿದ್ದೀನಿ, ಒಂದಷ್ಟು ಎಕ್ಸ್ಟ್ರಾ ಕೂಡ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಕೂಡ ನೀವು ತಿಳಿಸಿ. ಆ್ಯಂಡ್ ನೋಡ್ತಾನೆ ನೋಡಿ ನಾನು ಇವತ್ತು ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಪನ್ನೀರ್ ಪೇಪರ್ ಫ್ರೈ ಆಯಿತಾ ಇದು. ಸೊ ಹಾಗೇ ಸ್ಟಾರ್ಟರ್ ಥರ ತಿನ್ಬೋದು, ಏನೋ ಹಸಿವಾಗ್ತದೆ ಅನ್ನೋದು ಖಾರ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ರೆಸಿಪಿನ ಕ್ಲಿಯರಾಗಿ ತೋರಿಸಿದ್ದೀನಿ. ಹೋಪ್ ನಿಮಗೆ ಅರ್ಥ ಆಗಿದೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಕಾಳು ಮೆಣಸು, ಒಂದು ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೆ ಧನಿಯಾ ಕಾಳು, ಒಂದು ಸಣ್ಣ ತುಂಡಾಗುವಷ್ಟು ಕೆಂಪು ಮೆಣಸಿನ್ಕಾಯಿ, ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡು ಅದ್ರ ಜೊತೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್, ಪನ್ನೀರ್ ಕ್ಯೂಬ್ಸ್ ಇದಿಷ್ಟನ್ನು ಕೂಡ ಸಪ್ರೇಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪನ್ನೀರ್ ಕೂಡ ಸ್ವಲ್ಪ ಹಾಗೇ ತವಾದಲ್ಲಿನೇ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಯ್ನಾಗಿ ರೆಸಿಪಿಗೆ ಬರೋಣ. ಸ್ವಲ್ಪ ಒಂದು ಬಾಣಲಿಗೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಇವಾಗ ಅದಕ್ಕೆ ನಾನು ಸ್ಲೈಸ್ ಮಾಡಿರೋವಂಥ ಈರುಳ್ಳಿ ಆಗಿರ್ಬೋದು, ಕ್ಯೂಬ್ಸ್ ಥರ ಕಟ್ ಮಾಡಿರೋವಂಥ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಇದಿಷ್ಟು ಹಾಕಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ತುಂಬ ಲೋ ಫ್ಲೇಮ್ ಮಾಡಿಕೊಂಡ್ರೆ ನೀರು ಬಿಟ್ಟಂಗಾಗುತ್ತೆ. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಅದೊಂಥರ ಕ್ರಂಚಿನೆಸ್ ಕೂಡ ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಒಂದಷ್ಟು ಫ್ರೈ ಆದ ನಂತರ ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೊ ದಟ್ ತರಕಾರಿಗೂ ಕೂಡ ಸ್ವಲ್ಪ ಉಪ್ಪೆಲ್ಲ ಇಳೀಲಿ ಅಂತ ಹೇಳಿ ತರಕಾರಿಗಳನ್ನೆಲ್ಲ ಮತ್ತೆ ಒಂದ್ಸರಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಶಾಲೋ ಫ್ರೈ ಮಾಡಿರೋಂಥ ಪನ್ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾವು ಮಾಡಿರೋವಂಥ ಮಸಾಲ, ಇದು ಮಸಾಲ ನಿಮ್ಗೆ ಎಷ್ಟು ಬೇಕು ಅಂತ ಕ್ವಾಂಟಿಟಿನ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಒಂದು 100 ಗ್ರಾಮ್ಸ್ ಆಗುವಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ಮಾಡಿರೋವಂಥ ಮಸಾಲ ಕರೆಕ್ಟಾಗಿ ಆಗುತ್ತೆ. ಸೊ ನಿಮಗೆ ಹಿಂಗೆ ಹೆಚ್ಚು ಕಮ್ಮಿ ಬೇಕು ಖಾರನ ನೋಡ್ಕೊಂಡು ಮಾಡ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ನಾನು ಅದರ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ನನಗೆ. ರುಚಿಗೆ ಉಪ್ಪು ಬೇಕು ಅಂತಂದರೆ ಮತ್ತೆ ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ಟಾಸ್ ಮಾಡಿಕೊಂಡ್ರೆ ಆಯಿತು. ತುಂಬಾ ರುಚಿಯಾಗುತ್ತೆ, ಒಂಥರ ಖಾರವಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದರ ಜೊತೆಗೆ ನೀವು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಖಾರವಾಗಿರುವಂತಹ ಒಂದೊಳ್ಳೆ ಸ್ಟಾರ್ಟರ್ ಅಂತ ಹೇಳ್ಬೋದು, ಸಲಾಡ್ ಥರನೂ ಅಂತ ಹೇಳ್ಬೋದು. ಹೆಲ್ದಿಯಾಗಿ ತುಂಬ ಚೆನ್ನಾಗಿರುತ್ತೆ. ಪ್ರೋಟೀನ್ ರಿಚ್ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಒಂದ್ಸರಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಸಿಂಪಲ್ಲು ಬಟ್ ಖಾರವಾಗಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.